ನಮಸ್ಕಾರ, ಮಂಗಳಗೌರಿ ಕಿಚನ್ ಕಡೆಯಿಂದ ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಬಿಸಿಬೇಳೆ ಬಾತು ಯಾವ ಥರ ಮಾಡೋದು ನೋಡೋಣ ಬನ್ನಿ. ಮಾಡ್ತಿದ್ದೀನಿ. ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಬೇಳೆ, ಅರ್ಧ ಗ್ಲಾಸ್ಗೆ ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ. ಸಮ ತೊಳ್ಕೊಳ್ಳೋಣ ಒಂದು ಸ್ವಲ್ಪ. ಇದನ್ನ ತೊಳ್ಕೊಂಡ್ಬಂದ್ಬಿಡ್ತೀನಿ. 3 ಸಲ ತೊಳೆದಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಇದರಲ್ಲಿ 3 ಲೋಟ ನೀರು ಹಾಕೋಣ. ಒಂದು ಲೋಟ ನೀರು, ಬೇಯಿಸಿರೋದು ತರಕಾರಿ, ಬೇಯಿಸಿರೋ ತರಕಾರಿ ಎಲ್ಲ ಹಚ್ಚಿರೋ ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ. ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು, ಒಂದು ಆಲೂಗಡ್ಡೆ ಎಲ್ಲ ಹಚ್ಚಿಟ್ಟಿದ್ದೀನಿ. ಇದಕ್ಕೆ ಪುಡಿ ಎಲ್ಲ ಹಾಕಿ ಕೂಗಿಸ್ತಾ ಇಲ್ಲ ನಾನು. ಪುಡಿ ಆಮೇಲೆ ಒಗ್ಗರಣೆಯಲ್ಲಿ ಹಾಕ್ತೀನಿ, ಅದು ಬೇರೆ ಥರ ಚೆನ್ನಾಗಿರುತ್ತೆ. ಇದು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಬೇಳೆ, ಅಕ್ಕಿ ಅಷ್ಟೇ ಹಾಕೋದು. ಹಾಕ್ಬಿಟ್ಟು ಒಂದು 2-3 ಕೂಗಿಸ್ಕೊಂಡನ. ಒಂದು 3 ಕೂಗಿಸ್ಕೊಂಡ್ಮೇಲೆ ಆಮೇಲೆ ತೆಗೆದ್ಬಿಟ್ಟು ಒಗ್ಗರಣೆ ಹಾಕೋದು. ಸಪ್ರೇಟಾಗಿ ಒಗ್ಗರಣೆ ಹಾಕಿ ಪೌಡ್ರ್ ಹಾಕಿ ಆಮೇಲೆ ಮಳ್ಳಿಸ್ಬಿಟ್ಟು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡೋದು. ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಒಂಚೂರು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ತರಕಾರಿಗೆ ಹತ್ತಲಿ ಅಂತ. ಕೂಗಕ್ಕಿಡೋಣ ಇದನ್ನು. ಕೂಗ್ಲಿ, ಒಂದು 3 ಕೂಗ್ಲಿ, ಆಮೇಲೆ ಒಗ್ಗರಣೆ ಹಾಕೋದು ತೋರಿಸೋಣ ನೋಡೋಣ. ನಿಮಗೆ ನಮ್ಮ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿಬಿಡಿ. ನಿಮಗೆ ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಮಾಡಿ, ಫ್ರೆಂಡ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ತುಂಬ ಹೆಲ್ಪ್ ಆಗುತ್ತೆ ಮಾಡಿದ್ರೆ. ನಾವು ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗುತ್ತೆ ಮುಂದಕ್ಕೆ. ನೀವು ಜಾಸ್ತಿ ಎಷ್ಟು ಎಂಕರೇಜ್ ಮಾಡ್ತೀರೋ ಅಷ್ಟು ವೀಡಿಯೋ ಮಾಡ್ತೀವಿ. ಫಸ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ತೀವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ, ಆಗಿದೆಯಾ ನೋಡೋಣ. ಇದು ಕೂಗಿ ಸಣ್ಣಗಾಗಿದೆ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ. ತರಕಾರಿ ಎಲ್ಲ ಬೆಂದಿದೆ, ಬೇಳೆ ಬೆಂದಿದೆ, ಎಲ್ಲ ಬೆಂದಿದೆ. ಸಪ್ರೇಟಾಗಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಬೇಕು. ಟೈಮ್ ಇದೆ. ಒಂದು ಸ್ವಲ್ಪ ಇದೆ ಬಾಣಲಿ. ಎಣ್ಣೆ ಹಾಕೋಣ. ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸಾಸಿವೆ ಹಾಕೋಣ. ಸಿಡಿಲಿ ಸ್ವಲ್ಪ ಒಂದು 4 ಜೀರಿಗೆ. ಬಿಸಿಬೇಳೆ ಬಾತು ನೀವು ಒಟ್ಟಿಗೆ ಹಾಕಿ ಕೂಗ್ಸೋದಕ್ಕಿಂತ ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಹಿಂಗೊಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬೇಳೆ ಎಲ್ಲ ಒಟ್ಟಿಗೆ ಕೂಗಿಸ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಬೇಳೆ ತರಕಾರಿ ಮಾತ್ರ ಕೂಗಿಸ್ಕೋಬೇಕು. ಪುಡಿ ಅದೆಲ್ಲ ಟೊಮೆಟೊ ಎಲ್ಲ ಹಾಕಿ ಕೂಗಿಸ್ಬಾರ್ದು. ಈ ಟೊಮೆಟೊ, ಕ್ಯಾಪ್ಸಿಕಮ್ಮು, ಒಣಮೆಣ್ಸಿನ್ಕಾಯಿ ಎಲ್ಲ ಆಮೇಲೆ ಒಗ್ಗರಣೆಗೆ ಹಾಕಬೇಕು. ಅವಾಗ ಒಂಥರ ಬೇರೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಟ್ರೆ ಏನಾಗುತ್ತೆ, ಎಲ್ಲ ಒಂದು ಸ್ವಲ್ಪ ನುಣ್ಣಗೆ ಪಾಯಸ ಥರ ಆಗ್ಬಿಡುತ್ತೆ. ಅದು ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಇದು ಚೆನ್ನಾಗಿರುತ್ತೆ. ನಾವು ಯಾವಾಗ ಹಿಂಗೆ ಮಾಡೋದು, ಚೆನ್ನಾಗಿರುತ್ತೆ. ಸಾಸಿವೆ ಸಿಡಿತಾ ಇದೆ.
ಕರಿಬೇವು ಸೊಪ್ಪು ಈರುಳ್ಳಿ ಹಾಕೋಣ. ಎಲ್ಲ ಒಗ್ಗರಣೆನ ಬೇಯಿಸ್ಕೊಬೇಕು ಸ್ವಲ್ಪ. ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಒಗ್ಗರಣೆ ಬೇಯಿಸ್ಕೊಂಡು ಆಮೇಲೆ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಮಣ್ಣಿಸ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಆವಾಗ ಪುಡಿದು ಗಮ್ಮನ್ನ ಅದು ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ. ನಾವು ಕುಕ್ಕರ್ಗೆ ಕುಟ್ಬಿಟ್ಟು ಏನಾಗುತ್ತೆ, ಒಂದು ಮೆಣಸಿನ್ಕಾಯಿ ಹಾಕಿದ್ರೆ ಮಾಡ್ಬೋದು. ಒಂದು ಮೆಣಸಿನ್ಕಾಯಿ ಹಾಕ್ತೀನಿ ಈಗ. ಕ್ಯಾಪ್ಸಿಕಮ್ ಹಾಕೋಣ. ಎಲ್ಲ ಎಣ್ಣೆಲ್ಲ ಬೇಯಿಸ್ಕೊಬೇಕು. ಎಣ್ಣೆಲ್ಲ ಬೆಂದೋಗ್ಬಿಡುತ್ತೆ, ಏನು ಬೇಯಿಸ್ಬೇಕು ಅಂತ ಏನಿಲ್ಲ. ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿಲ್ಲ ಹಿಂಗೆ ಬೆಂದೋಗ್ಬಿಟ್ಟು. ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದು 3 ಟೊಮೆಟೊ ಹಾಕಿದ್ದೀನಿ. ಅರ್ಧ ಗ್ಲಾಸ್ ಬೇಳೆಗೆ 3 ಟೊಮೆಟೊ, ಒಂದು ಈರುಳ್ಳಿ ದಪ್ಪದು, ಕ್ಯಾಪ್ಸಿಕಮ್ ಒಂದು ಒಗ್ಗರಣೆ ಹಾಕಿದ್ದೀನಿ. ಅಕ್ಕಿ ಬೇಳೆ ತರಕಾರಿ ಎಲ್ಲ ಕೂಗ್ತಿದ್ದೀನಿ ಕುಕ್ಕರಲ್ಲಿ. ಈಗ ಸ್ವಲ್ಪ ಮೆತ್ತಗಾಗಿ ಸ್ವಲ್ಪ ಅರಿಶಿನ ಹಾಕೋಣ. ಅದಕ್ಕೂ ಹಾಕಿದ್ದೀನಿ, ಸ್ವಲ್ಪ ಹಾಕೋಣ. ಬೇಳೆಗೂ ಹಾಕಿದ್ದೆ. ಆವಾಗ ಪುಡಿ ಸ್ಮೆಲ್ಲೆಲ್ಲ ಅದರಲ್ಲೇ ಇರುತ್ತೆ. ಹಾಕಿದ್ರೆ ಬೇಯಿಸಿದ್ರೆ ಏನಾಗುತ್ತೆ, ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ಗಮ್ಮನ್ನಕ್ಕೆ ಬಿಸಿಲೆಲ್ಲ ಬರ್ತಿದ್ರೆ ಗಮ್ಮನ್ನ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸ್ಮೆಲ್ ಹೊರಟೋಗುತ್ತೆ, ಟೇಸ್ಟ್ ಹೊರಟೋಗುತ್ತೆ. ಈಗ ಹೆಂಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಬೇಯಿಲಿ ಟೊಮೆಟೊ ಸ್ವಲ್ಪ. ಟೊಮೆಟೊ ನೋಡಿ ಇವೆಲ್ಲ ಸ್ವಲ್ಪ ಮೆತ್ತಗಾಗಿದೆ. ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಈಗ ಮಿಕ್ಕಿದ ಐಟಮ್ ಹಾಕೋಣ. ಹುಣಸೆಹಣ್ಣು ಹಾಕೋಣ. ಹುಣಸೆಹಣ್ಣು ಒಂದು 5-6 ಸ್ಪೂನು. ಇದು ಬಿಸಿಬೇಳೆಭಾತ್ ಪೌಡ್ರು ಒಂದು ಸ್ವಲ್ಪ ಚಿಲ್ಲಿ ಪುಡಿ ಹಾಕಿದ್ದೀನಿ ಖಾರಕ್ಕೆ. ಬೆಲ್ಲ, ಒಂದು ಕಪ್ ನೀರು ಹಾಕೋಣ. ಬಿಸಿಬೇಳೆಭಾತು ತೆಳ್ಳಗಿದ್ರೇ ಚಂದ. ಒಂದು ಕಪ್ ನೀರು ಹಾಕ್ಬಿಟ್ಟು 1 ಕಪ್ ಹಾಕೋಣ. ಮರಳಿ ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ಸ್ವಲ್ಪ ಹಾಕಿದ್ದೆ ಅಲ್ವಾ ತರಕಾರಿಗೆ ಬೆಳೆಗೆ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಮರಳಿ ಸುಮ್ಮನೆ ಒಂದು ಮಳ್ಳ ಹಿಂಗೆ ಹಾಕಿದ್ರೆ ಗಮ್ಮಂತ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ನನಗೆ ಹಿಂಗೆ ತಿನ್ನೋಲ್ಲ, ಅದಕ್ಕೆ ಹಾಕಿಲ್ಲ. ನೀವು ಹಿಂಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ಬಿಸಿಬೇಳೆಭಾತಿಗೆ ಗಮ್ಮಂತ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹಿಂಗೆ ಹಾಕಿದ್ರೇ ಗಮ್ಮಂತ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಸಾಂಬಾರಿಗೆ, ಬಿಸಿಬೇಳೆಭಾತಿಗೆ, ಪುಳಿಯೋಗರೆಗೆ ಎಲ್ಲದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಿಂಗು ಆರೋಗ್ಯಕ್ಕೂ ಒಳ್ಳೇದು ಹಿಂಗು. ಇದೊಂದು ಮಳ್ಳದ ಮೇಲೆ ಅದಕ್ಕೆ ಹಾಕೋಣ. ಕುಕ್ಕರಿಗೆ ಬೆಂದಿದೆಲ್ಲ ತರಕಾರಿ ಬೇಳೆ ಎಲ್ಲ ಅದಕ್ಕೆ ಹಾಕೋಣ. ಇದಕ್ಕೆ ಕೊಬ್ಬರಿನೇ ಹಾಕೋಣ. ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜಾರ್ಗೆ ಹಾಕಿ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಒಣ ಕೊಬ್ಬರಿ ಆದರೂ ಹಾಕ್ಬೋದು, ಹಸಿ ಕೊಬ್ಬರಿ ಆದರೂ ಹಾಕ್ಬೋದು. ನಾನು ಹಸಿ ಕೊಬ್ಬರಿನೇ ಹಾಕಿದ್ದೀನಿ. ಮೆಳ್ತಾ ಇದೆ ಇದು. ಹಿಂಗೆ ಮಾಡಿಬಿಟ್ಟು ಹಾಕಿದ್ರೆ ಒಗ್ಗರಣೆಯಲ್ಲಿ ಇದನ್ನು ತರಕಾರಿ ಎಲ್ಲ ಬೇಯಿಸಿರೋದು ಹಾಕಿದ್ರೆ ಅದೇ ಬೇರೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಬಿಸಿಬೇಳೆಭಾತು. ಇನ್ನೊಂದು ಸ್ವಲ್ಪ ಮಳ್ತಾ ಇದೆ, ಆಗಿದೆ. ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೋಟ್ಲಲ್ಲೆಲ್ಲ ಬಿಸಿಬೇಳೆಭಾತು ತಿಂದಿರ್ತೀರಲ್ಲ ಆ ಥರ ಟೇಸ್ಟ್ ಬರುತ್ತೆ. ಯಾವ ಥರ ಕಲರ್ ಯಾವ ಥರ ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕೋಣ. ಗಟ್ಟಿ ಆಯಿತು. ತೆಳ್ಳಗಿದ್ರೇ ಚೆಂದ. ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಗಟ್ಟಿಗೆ ನೋಡಿಕೊಂಡು ಮಾಡ್ಕೊಬೇಕು. ತೆಳ್ಳಗಿದ್ರೇ ಚೆಂದ ಬಿಸಿಬೇಳೆಭಾತು.
ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಿ, ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಆಯಿತು ನೋಡಿ ಫ್ರೆಂಡ್. ಬಿಸಿಬೇಳೆಭಾತು ಬಿಸಿ ಬಿಸಿಯಾಗಿ ಈ ಮೋಡ ವಾತಾವರಣಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಕೊತ್ತಂಬರಿ ಕಡ್ಡಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಆಯಿತು, ಬನ್ನಿ ಸರ್ವ್ ಮಾಡೋಣ. ಇದಕ್ಕೆ ಬಟಾಣಿ ಹಾಕ್ಕೊಬೋದು, ಕಡಲೆ ಬೀಜ ಹಾಕ್ಕೊಬೋದು, ಏನು ಬೇಕಾದರೂ ಹಾಕ್ಕೊಬೋದು. ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ಹೇಗಿದೆ ನನ್ನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸರ್ವ್ ಮಾಡೋಣ ಬನ್ನಿ. ತರಕಾರಿ ಚೆನ್ನಾಗಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನೇನು ತರಕಾರಿ ಬೇಕೋ ಎಲ್ಲ ಹಾಕೋಬೋದು. ಒಗ್ಗರಣೆ ತಿಟ್ಟಿದೆ ಸ್ವಲ್ಪ ನೋಡಿ.